ಅಲಕಂಡಿಂಗಜ್ಜಿ ನೆನೆ ದಿನ ಒಂದು ಶಾಣ ಹೊತ್ತಿಗೆ ಇನ್ನು ಹೆಂಗೆ ಕಲ್ತ್ಕೊಂಡ್ರೆ ಅವಣ್ಣೆ ಅಡಗ ಒಂಬತ್ತಿಗೆ ಸೊತ್ರೆ ಸೋಮವಾರ ಇನ್ನು ನಾಳಿಕೆ ಮಂಗಳವಾರ ಉಣಕ್ಬೇಕಾಗುತ್ತೆ ಅಂತಂದು ಹೇಳಿ ಒಂದು ಕ್ಷಣಕ್ಕೆ ಅದನ್ನ ಹೆಂಗೆ ಕಲ್ತ್ಕೊಂಡ್ರಮ್ಮ ಎಲ್ಲರೂ ಬಂದಿದ್ರು, ಯಾರೂ ಮಿಸ್ ಆಗಿರಲಿಲ್ಲ. ಕ್ಷಣ ಮತ್ತಿಗೆ ಬಂದಿದ್ರಮ್ಮ ಆಗೈಗಂಬತ್ತಿಗೆ ಹಂಗೇನೆ. ನಾಳೆಗೆ ಮಂಗಳವಾರ ಅಂತಂದು ಹೇಳಿ ಇವತ್ತೇ ಮಾಡೋದು ಅಂತಂದ್ರಲ್ಲ, ಕ್ಷಣಕ್ಕೆ ಬಂದಾರಲ್ಲ ಅಜ್ಜಿ, ಎಲ್ಲ ನಾವು ಒಬ್ಬರು ಮಿಸ್ ಆಗಿಲ್ಲ. ಈಗ ನಮ್ಮನೆ ಜೀವ ಬಿಡೋದು ಅವಕಾಶ ಎಲ್ಲ ಫೋನು ಮಾಡ್ತಾರೆ, ದೂರದವ್ರಿಗೆಲ್ಲ ಫಸ್ಟ್ ಮಾಡ್ತಾರೆ. ಏನು ಒಬ್ಬರೇ ಫೋನ್ ಮಾಡಬೇಕು ಅಂಬಂದೇನಿಲ್ಲ. ಈಗ ನೀನು ಹೇಳಿದ್ರೆ ನೀನು 4 ಹೇಳ್ತೀಯ, 4 ಇನ್ನೂ 8 ಜನ ಕೇಳ್ತಾರೆ, 8 ಜನ ಇನ್ನೂ 10 ಜನ ಕೇಳ್ತಾರೆ. ಮಸ್ತಾಗಿ ಫೋನು ಹಿಡ್ದಿರ್ತಾರೆ, ಅವ್ರಿಗೂ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಿದ್ದಂಗೆ ಬಸ್ಸು ಕಾರು ಇಲ್ಲ ಇರ್ತವೆ, ಬೈಕುಗಳಾಗಾದ್ರೂ ಬಂದು ಬಿಡ್ತಾರೆ. ಇವತ್ತು ಸೋಮವಾರ ಏಟತ್ತಿದ್ರು ನಾವು ಮಣ್ಣು ಮಾಡ್ತೀವಿ ಅಂತಂದೇಳಿ ಹೇಳ್ತಾರೆ. ಅದಕ್ಕೆ ಎಲ್ಲಿಲ್ದಾರೂ ಬಂದುಬಿಡ್ತಾರೆ. ಮೊದಲಂದರೆ ಹೇಳ್ ಕಳಿಸ್ಬೇಕಾಗಿತ್ತು, ಹೋಗಿ ಅವರು ಕರೆದು ಬರ್ಬೇಕಾಗಿತ್ತು. ಯಾರನ್ನ ಒಬ್ಬರು ಬೈಕ್ನಾಗ ಸೈಕಲ್ಲಾಗ ಹೋಗಿ ಹೇಳಿ ಬರ್ಬೇಕಾಗಿತ್ತು. ಆ ಬರೋ ಒಟ್ಟಿಗೆ ಆಗೋದು. ಇವಾಗ ಏನಿಲ್ಲ, ನೀನು ಈಗ ಸತ್ತಿದ್ದಾರೆ ಅಂತಂದ್ರೆ 1 ಗಂಟೆ ಹೊತ್ತಿಗೆ ಎಲ್ಲ ಹತ್ರದಾರೆ ಎಲ್ಲ ಕಲ್ತ್ಕೊಂಡಿರ್ತಾರೆ, ದೂರದಾರೆ ಒಂದಿಟ್ಟು ತಡವಾಗೋದು ಬಂದುಬಿಡ್ತಾರೆ. ಮೊದಲ ಕಾಲದಾಗೆ ಭಾರಿ ಕಷ್ಟವಿತ್ತು. ಅಷ್ಟೇ ಅಲ್ಲ ನಿಂಗಜ್ಜಿ, ಇವಾಗ ಅಲ್ಲೇನೆ ಫೇಸ್ಬುಕ್ಕಿಗೆ ಅಂತಂದೇಳಿ ಹಾಕಿಬಿಡ್ತಾರೆ. ಫೇಸ್ಬುಕ್ಕಿಗೂ ಮತ್ತು ಸ್ಟೇಟಸ್ಗೆಲ್ಲ ಹಾಕಿಬಿಡ್ತಾರಲ್ಲ, ಎಲ್ಲ ಅವ್ರವ್ರ ನಂಬರು ಯಾರು ತೆಗಿರುತ್ತೋ ಎಲ್ಲ ನೋಡ್ಕೊಂಬಿಡ್ತಾರೆ. ಹೇಳೋದೇ ಬೇಕಾಗಲ್ಲ, ಹಂಗೆ ಗೊತ್ತಾಗ್ಬಿಡುತ್ತೆ. ಅವಾಗ ನೋಡ್ಕೊಂತಾರೆ, ಟೈಮು ಡೇಟು ಎಲ್ಲ ಹಾಕಿಬಿಡ್ತಾರಲ್ಲ ಅದ್ರಾಗೆ. ಸ್ಟೇಟಸ್ನಾಗೂ ಫೇಸ್ಬುಕ್ಕಿಗೆ ಎಲ್ಲ ಹಾಕ್ತಾರಲ್ಲ, ಆಗ ಅದರೊಳಗೆ ಹೊಸ ಜನಕ್ಕೆ ಗೊತ್ತಾಗುತ್ತೆ. ಇವಾಗ ನೋಡಿ ಎಂಥ ಕಾಲ ಬಂತು, ಇವಾಗ ವಾಸೆ ಎಲ್ಲದಕ್ಕೂ ಫೋನ್ ಬಂದಿರೋದಕ್ಕೆ ಒಳ್ಳೇದು ಕೆಟ್ಟದ್ದು ಎಲ್ಲದೂ ಇರುತ್ತೆ. ಆಗ ಐಕಂಬತ್ತಿ ಕಲ್ತ್ಕೊಂಡ್ಬಿಡ್ತಾರೆ. ಆಗ ಈಗಂಬತ್ತಿಗೆ ಹಂಗೆ ಇದು ಹೊದ್ದು ಇನ್ನೂ ಕೋಳಿ ಮರಿ ಬಾಸ್ದಂಗೆ ಹತ್ಕಣಮ್ಮ. ಕ್ಷಣ ಮತ್ತಿಗೆ ಗನ್ಮಾಗೆ ಬಂದು ಉಂಡು ಸಂದಕ್ಕಿತ್ತು, ಹೊಲ್ದಕ್ಕೆ ಹೋಗಿ ಬಂದು ಉಳ್ಕೊಂಡಿತ್ತಮ್ಮ ಉಂಡು ಗನ್ಮಾಗೆ. ಪಾಪ ಆಗ ಈಗಂಬತ್ತಿಗೆ ನೋಡ ಸತ್ತಿರೋದು ಕ್ಷಣ ಮತ್ತಿಗೆ ಸಾಕಾಗೈತೆ ಅಂತಂದು ಹೇಳಿ ಉಳ್ಕೊಂಡಿರೋದು ಯಾಕೆ ಹಿಂಗೆ ಅದೇನೈತಿ ಅಂತ ಹಿಡ್ಕೊಂಡಿರೋದು, ಎದ್ದಳಕ್ಕೆ ಆಗಿಲ್ಲ, ಅದು ಸತ್ತೈತಿ. ನೋಡಿ ಎಂಥ ಸಾವು ಸತ್ತಿರೋದು. ಒಳ್ಳೆಯವರಿಗೆ ಜಲ್ದಿ ಬರ್ತೈತಿ ಇಂಥ ಸಾವು. ನೀನು ಹೋಗಿದ್ದೆ ನಿಂಗಜ್ಜಿ, ಹಂಗೆ ಗೋಳು ನೋಡೋಕ್ಕಾಗ್ತಿರ್ಲಿಲ್ಲಮ್ಮ. ಹಂಗೇನೆ ಆ ಹುಡುಗಿ ಒಂದು ಮದುವೆ ಮಾಡೋದಿತ್ತು, ಆ ಹುಡುಗನೊಂದು ಮದುವೆ ಮಾಡೋದಿತ್ತು. ಅವಣ್ಣ ಅಡಿಕೆ ಗಿಡ ಇಕ್ಕಿತ್ತು, ತೆಂಗಿನ ಗಿಡ ಇಕ್ಕಿತ್ತು, ಎಲ್ಲನೂ ದಾಳಿಂಬ್ರೆ ಗಿಡ ಎಲ್ಲ ಮಸ್ತಾಗ ಮಾಡಿತ್ತಮ್ಮ. ಅಲ್ಲಾಗಂತೂ ಬದುಕಂತೂ ಬೇಕಾದಂಗೆ ಆದಾಯ ಬರೋಂಗಾಗಿತ್ತಮ್ಮ. ಮನೆನೂ ಕಟ್ಟಿದ್ರು ಗನ್ವಾಗಿ. ಇನ್ನೇನು ಒಳ್ಳೆ ಮಕ್ಕಳು ಮದುವೆ ಮಾಡ್ಬೇಕಾದಾಗ ಇವಣ್ಣಿಗೆ ನೋಡು ಎಂಥ ಸಾವು ಬಂತು. ಒಳ್ಳೆ ಮರಕ್ಕೆ ಜಲ್ದು ಕೊಡ್ಲಿ ಬೀಳೋದು ನೋಡು. ಒಳ್ಳೆಯವ್ರನ್ನೇ ದೇವರು ಜಲ್ದಿ ಕರ್ಕೊಂಬಂದು. ಇನ್ನು ಅಂತಾರು ಭೂಮಿ ಮೇಲೆ ಒಂದು 4-6 ದಿವಸ ಇದ್ರೂ ಏನಾರು ಒಂದು ಒಳ್ಳೇದ ಮಾಡ್ತಾರೆ. ಎಂತೆಂಥರ ಈಗ ಬರೀ ಕೆಟ್ಟದ್ದು ಮಾಡೋರು ಘನವಾಗಿರ್ತಾರೆ. ಈಗಿನ ಕಾಲದಾಗೆ ಒಳ್ಳೆಯವ್ರಿಗೆ ಜಲ್ದಿ ಸಾವು ಬರೋದು. ಒಳ್ಳೆ ಮರ ಏಟಾನ ಚೆನ್ನಾಗಿದ್ದಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಇದು ಯಾತ್ಕನ ಬರ್ತೈತಿ ಅಂತಂದೇಳಿ ಕೊಡ್ಲಿ ತಣ್ಣಗೆ ಹಾಕಿ ಕಡ್ಕೊಂಬರ್ತಾರೆ ನೋಡು. ಆಗ ಹಂಗೆ ಮನುಷ್ಯನ ಜೀವನನು ಒಳ್ಳೆಯವ್ರನ್ನ ಉಳಿಸಲ್ಲ. ಹಂಗೆ ಅಲ್ಲೇನ ಮನೆ ಸುಶೀಲಮ್ಮ ಅವ್ರು ಯಾರ ಪಿಕ್ಚರ್ನಾರು ಅವ್ನು ಯಾರ ಪುನೀತ್ ರಾಜ್ಕುಮಾರ್ ಅಂತಂದಮ್ಮನು ಅವ್ನು ಯೋಟು ಒಳ್ಳೇದು ಮಾಡಿದ್ನಂತೆ. ಎಂಥ ಒಳ್ಳೇದು ನೋಡಮ್ಮ. ಅವನಿನ್ನ ಹುಡುಗಲ್ಲಮ್ಮ, ಆಳಬಾಳನು ನಮ್ಮಂಗೆ ವಯಸ್ಸನಾಗಿಲ್ಲ ಏನಿಲ್ಲ. ಇನ್ನು ಇದ್ದಿದ್ರೆ ಏನೇನು ಮಾಡೋಣ ಏನು ಕತ್ತಿ. ಅವ್ನು ಈ ವಯಸ್ಸಿಗೆ ಅಷ್ಟೊಂದು ಮಾಡಿದಾನೆ. ಇವತ್ತಿಗೂ ಅವನ್ನ ಎಲ್ಲನ ನೋಡು ಮೊಬೈಲ್ಗಳಿಗೆ ಈ ಹುಡುಗರು ತೋರಿಸ್ತವೆ, ಇವನೇ ನೋಡಜ್ಜಿ ರಾಜ್ಕುಮಾರ್ ಮಗ ಅಂತಂದೇಳಿ ಅಂತಾರೆ. ನೋಡಾಗ ಅವನಿಗೂ ಅಷ್ಟೇ ನೋಡು, ಒಳ್ಳೆಯವ್ರಿಗೆ ಕಾಲಲ್ಲ ಅಂತಂದಂಬದು ಅಂತಾರು ಇದ್ದರೆ ಇನ್ನೂ ಏನಾರು ಒಂದು ಜೀವನದಾಗ ಸಾಧಿಸ್ತಾರೆ. ಒಳ್ಳೆಯವ್ರಿಗೆ ಇನ್ನು 4 ದಿವಸ ಬಿಡಬೇಕು ಭಗವಂತ ಅಂಥದ್ದು ಬಿಟ್ಟು ಒತ್ತು ಮುಂಚೆ ಕರ್ಕೊಂಡ್ಬಿಡ್ತಾನೆ. ಬೇಡಮ್ಮ ಬೇಡ, ಅಯ್ಯೋ ಗೋಳು ನೋಡೋಕ್ಕಾಗಲ್ಲ. ಒಳ್ಳೆಯವ್ರನ್ನ ಉಳಿಸ್ಬೇಕು. ಒಳ್ಳೆಯವರು ಇದ್ದರೆ ಭೂಮಿ ಮೇಲೆ ಒಳ್ಳೆತನ ಉಳಿತೈತಿ. ಈ ಕೆಟ್ಟರು ಇದ್ದರೆ ಬರೀ ಏನು ಕೊಲೆ ಸುಲಿಗೆ ಮಾಡೋರು, ಸುಳ್ಳು ಹೇಳೋರು, ಮೋಸ ಮಾಡೋರು, ಕಳ್ತನ ಮಾಡೋರು ಅಂತಾರು ಘನವಾಗಿದ್ದಾರೆ ಅಂತಾರೆ. ಏನು ಬರಲ್ಲ ನೋಡು. ಬಾರ್ನಿಂಗಜ್ಜಿ ಹೋಗಿ ಮಾತನಾಡಿಸ್ಕೊಂಬರೋಣ ನಾವು ಅಕ್ಕಯ್ಯನ. ಹಂಗೇನೇ ನೋಡೋಕ್ಕಾಗ್ತಿರ್ಲಿಲ್ಲ, ಗೋಳು ನೆನೆ ದಿನ ಮಾತಾಡ್ಸೋಕ್ಕಾಗಲಿಲ್ಲ. ಬಾ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹೋಗಿ 1-2 ಸಮಾಧಾನದವ 1-2 ಮಾತಾಡಿ ಬರೋಣ. ಇನ್ನೇನು ದುಃಖನಂತೂ ನಾವೇನು ತಾಮಕ್ಕಾಗಲ್ಲ. ನಡಿಯಮ್ಮ ತಾಯಿ ಹೋಗೋಣ. ಹಾಲ್ಕೊಂಡ್ರೆ ಜಕ್ಕ ಹಿಂಗೆ ಆತಂತಂದು ಹೇಳಿ ಸುಮ್ಮನೆ ಕೂಕೊಂಡ್ರೆ ಹೆಂಗಾಗುತ್ತೆ. ಎದ್ದು ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಬಗೆರಿತೈತಿ. ಏನು ಮಾಡೋಕ್ಕಾಗುತ್ತೆ. ಯಾರ್ಯಾರ ಬರ ಏಟಿರುತ್ತೋ ಆಟೆಯ ಸಿಗೋದು. ಏನು ಮಾಡೋಕ್ಕಾಗುತ್ತೆ. ಅವ್ರ ಅನ್ನ ಋಣ ಸಾಕಾಗಿತ್ತೇನಾ ಹೊತ್ತು ಇಂಥದ್ದು ಬರಬಾರ್ದಾಗಿತ್ತು ಈ ವಯಸ್ಸಿಗೆ. ಏನು ಮಾಡೋಕ್ಕಾಗುತ್ತೆ. ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಆಗಲ್ಲ ಕಣಮ್ಮ. ಎದ್ದಳಮ್ಮ, ಎದ್ದು ಮುಂದಿಂದು ನೋಡೋದು ಕಲ್ತ್ಕೊಳಮ್ಮ. ನಾನು ಅದನ್ನೇ ಹೇಳ್ತಿದ್ದೀನಿ ಕಣ್ಣಿಂಗಜ್ಜಿ, ಎದ್ದಾಗಿಂದಕ್ಕೆ ಎದ್ದಳಮ್ಮ, ಯಾಕನ ಒಂಚೂರು ಉಂಡಮ್ಮ ಅಂತಂದೇಳಿ ಎಬ್ಬಿಸ್ತಲೇ ಇದ್ದೀನಿ. ಅಡುಗೆ ಮಾಡಿದ್ದೀನಿ, ಅದಕ್ಕೆ ನಾನು ಹೋಗ್ದಂಗೆ ಸುಮ್ಕಾಗಿದ್ದೀನಿ. 3 ದಿನದ್ದು ಅದು ಆಗಲಿ ಅಂತಂದೇಳಿ ನಾನು ಸುಮ್ಮನಾಗಿ ಇಟ್ಟು ಅಡುಗೆ ಮಾಡಿದ್ದೀನಿ. ಎದ್ದಳಮ್ಮ ಉಣ್ಣು ಅಂದರೆ ಬೇಡವೇ ಬೇಡ ಅಂತೈತೆ ನೋಡಿ ನಿಂಗಜ್ಜಿ. ಇವತ್ತು ಹೇಳೋಣ ಐತಿ. ನನಗೆ ಅವಶ್ಯ ಇಲ್ಲ ಕಣಮ್ಮ, ಹೊಟ್ಟೆ ನಾನೇ ಉಣ್ತೀನಿ.
ಈ ವಯಸ್ಸಿಗೆ ಇಂಥದ್ದು ಅನುಭವಿಸ್ಕೊಂಡು ಎರಡು ಮಕ್ಕಳು ನಿಕ್ಕೊಂಡು ಏನು ಮಾಡೋಣ ನಿಂಗಜ್ಜಿ ಏನೋ ನಿಂಗಜ್ಜಿ ಇಂಥದ್ದು ಬಂತು ಎಂತೆಂಥದ್ದು ಮಾಡೋರು ಹೆಂಗೋ ಇದ್ದಾರೆ ನಮ್ಮ ಅಪ್ಪ ಏನೋ ಒಂದು ಕುಡಿಯೋನಲ್ಲ ಒಂದು ತಿಂಬನಲ್ಲ ಒಂದು ಇದು ಇಸ್ಪೆಟ್ಟಾಡೋನಲ್ಲ ಏನು ಮಾಡೋಣಲ್ಲ ಮನೆ ಮುತ್ತಾತು ಬದುಕಾತು ಎಂಟ್ರತ್ತು ಮಕ್ಳತ್ತು ಇದ್ದಾನೆ ಇಂಥ ಪರಿಸ್ಥಿತಿ ಬಂದರೆ ಹೆಂಗೆ ಸುಧಾರಿಸ್ಕೊಂಬ ನಿಂಗಜ್ಜಿ ಇಂಥದ್ದು ಬಂದರೆ ಮೊನ್ನೆಯ ಎರಡು ಹುಡುಗರ ಮೇಲೆ ಬೋಲ ಸಿಕ್ಕೊಂಡಿದ್ದಾವೋ ಮಗಳನ್ನ ಒಳ್ಳೆ ಕೊಟ್ಟು ಮದುವೆ ಮಾಡಬೇಕು ಮಗಗೆ ಏನಾರು ಒಂದು ಮಾಡಬೇಕು ಅಂತಂದು ಹೇಳಿ ಯೋಟ ಸಿಕ್ಕೊಂಡಿದ್ದ ಯೋನೆಲ್ಲ ಮಾಡ್ದೆ ಕಷ್ಟಪಟ್ಟು ನೋಡಿ ನಿಂಗಜ್ಜಿ ಇಂಥದ್ದಾತು ಇದ್ದಕ್ಕಿದ್ದಂಗೆ ಹಂಗೇನೆ ಗನ್ವಾಗ ಮನೆಗೆ ನಿನ್ನ ಫೋನ್ ಮಾಡಿದ್ದೆ ಚೆನ್ನಾಗಿದೆಯಾ ನಮ್ಮ ಮನೆ ಮಳೆ ಪಳೆ ಬಂದೈತೆ ನಮ್ಮ ಮನೆ ಕಡಲೆ ಬೀಜ ಬಿತ್ತೀರಿ ಅಂತಂದು ಹೇಳಿ ಫೋನ್ ಮಾಡಿದ್ದೆ ಗನ್ವಾಗ ಫೋನ್ನಾಗ ಮಾತಾಡ್ದೆ ಇವತ್ತು ನೆನ್ನೆ ಸಾಲ ಹಂಗೆ ಐತಿ ಮೊನ್ನಿನ ಮಾತಾಡ್ದೆ ನನಗೂ ಭಾರ ಏನೋ ಬಂದೇ ಇಲ್ಲ ಅಂತಂದು ಇದಕ್ಕೆ ನಮ್ಮ ಮನೆ ಈಗ ಒಟ್ಟು ಹೊಲಪಲ ಗೇಯಿಸ್ಬೇಕು ಎಲ್ಲ ಬೀಜ ಬಿತ್ತು ಒಂದಿಷ್ಟು ಬರೋಕ್ಕಾಗಲ್ಲ ಕಣ ಮನೆ ಅಂತಂದಂದ ನಾನು ಬಿಡತ್ಲಾಗ ಯಾವಾಗನ ಬಿಡುವಾಗ ಬಾರಣ ಅಂತಂದಂದೆ ನೋಡಜ್ಜಿ ಆಟತಿಗೆ ಹಿಂಗಾಗೈತಿ ಯಾರಿಗಾದ್ರೂ ಇಟ್ಕಿದ್ದಂಗೆ ಹಿಂಗಾದ್ರೆ ಎಂಥರ್ಗೂ ಮನಸ್ಸು ನೋವು ಅದೇ ಆಗುತ್ತೆ ಬಿಡು ಯೋಚನೆ ಮಾಡೋ ಮಾತೇನೆ ಪಾಪ ಚೆನ್ನಾಗಿದ್ದಂಗೆ ಇನ್ನೇನು ಯಾತದನ ಒಂದು ಒಳ್ಳೇದು ಕೆಟ್ಟದ್ದು ಹೇಳಲಿಲ್ಲ ಏನಿಲ್ಲ ಕಾಯಿಲೆ ಬಿದ್ದಿಲ್ಲ ಏನಿಲ್ಲ ಒಂದು ಆಕ್ಸಿಡೆಂಟ್ ಆಗಿತ್ತು ಅಂತಂದಮ್ಮಂಗಿಲ್ಲ ಏನಿಲ್ಲ ಚೆನ್ನಾಗಿದ್ದು ಮನ್ಸರಿಗೆ ಇಂಥದ್ದು ಬಂದರೆ ಮತ್ತೆ ನೋಡು ಯಾತನ ಇಟ್ಟು ಎದ್ದು ಉಣ್ಬೇಕು ಬರೀ ಅದನ್ನೇ ಯೋಚನೆ ಮಾಡ್ಕೊಂಡು ಕೂಕೊಂಡ್ರೆ ಹೆಂಗಮ್ಮ ಮುಂದೆ ಹುಡುಗರ ಭವಿಷ್ಯ ಹೆಂಗೆ ಎದ್ದೊಳಕ ಎದ್ದು ಯಾತನ ಒಂಚೂರು ಉಂಡು ಮನೆಗೆ ಮಿಂತೆ ಒಂದು ಮಾತೆ ಪತ್ರೆ ನುಂಗಿ ಮೈಕೈ ನೋವು ತಲೆನೋವು ಅಂತಂದೇಳಿ ನಿದ್ದೆನೇ ಮಾಡಿಲ್ಲ ಕಣ್ಣಿಂಗಜ್ಜಿ ರಾತ್ರಲ್ಲ ಯಾರಿಗೆ ನಿದ್ದೆ ಬರ್ತೈತಿ ಹೇಳೇ ಮಣ್ಣಿಲ್ಲ ಸ್ಮಕ್ಕ ನೀನಂತೂ ನೀನು ಹೇಳೋದೇ ಕತೆ ನಿದ್ದೆ ನೆಲ್ ಬರ್ತೈತಿ ಪಾಪ ಒಂದಿಷ್ಟ ಯಾತನ ಒಂದಿಟ್ಟ ಉಣಿಸಿ ಒಂದೆರಡು ಮಾತ್ರೆ ಪತ್ರೆ ಕೊಟ್ಟು ಚೆನ್ನಾಗಿ ಮನಿಕೆ ನಮ್ಮ ಪಾಪ ನಿದ್ದೆ ಇಲ್ಲ ಯೋಚನೆ ಅಂತ ಮನಸ್ಸಿನಾಗೆ ಯೋಚನೆ ಇರ್ಬೇಕಾದ್ರೆ ನಿದ್ದೆ ಎಲ್ಲಿ ಬರುತ್ತಮ್ಮ ಏನು ಮಾಡಿ ಡೈಲಿ ತಗೊಳಮ್ಮ ನೀನಂತೂ ರಾಜಮ್ಮ ಹಿಂಗೆ ಕೂಕೊಂಡ್ರೆ ಆಗೋದಿಲ್ಲ ಎದ್ದಳಮ್ಮ ನಾವು ಅಜಂದಾಗೆ ಮಾತಾಡ್ಸೋಕ್ಕಾಗಲಿಲ್ಲ ಅದಕ್ಕೆ ಅದೇ ಓದ್ವಿ ಅದಕ್ಕೆ ಇವತ್ತಿನ ನಾನು ಮಾತಾಡ್ಸ್ಕೊಂಬರೋಣ ಆಗಲಿ ಅಂತಂದೇಳಿ ಬಂದ್ವಿ ಹೆಂಗೈತ ಏನು ಕತೆ ಅಂತಂದೇಳಿ ಅದೇ ಬಂದ್ವಿ ಹೋಗಮ್ಮ ಯಾತನ ಮಾಡಿದ್ರು ಮಕ್ಕಿ ಕಳಿಸು ನಿಂಗೆ ಚಿಕನು ಎಮ್ಗೂ ನೋಟ ಕಾಪಿನ ಕಾಸಿ ಕೊಟ್ಟು ಕಳ್ಸೋಗಮ್ಮ ಬಂದಾರ ಪಾಪ ಅಲ್ಲಿಂದ ಇಲ್ಲಿಗೆ ಅದಕ್ಕೆ ನಮ್ದು ಇದ್ರು ಇಲ್ಲಿ ಎದಳ್ತಾಯಿ ನೀನು ಎದ್ದು 9 ಕಲ್ತ್ಕ ನೀನು ಕೆನೆ ಕೈ ಕಟ್ಕೊಂಡು ಏನು ಕೂಕೊಂಡಿದ್ದೆ ಎದ್ದಳು ಧೈರ್ಯ ತಗೊಂಡು ಮಾಡ್ಕೊಂಬತ್ತು ಕಲ್ತ್ಕ ಏನು ಮಾಡೋಕ್ಕಾಗಲ್ಲ ಇನ್ನೇನು ಓದರಿಂದ ಏನು ಹೋಗೋಕ್ಕಾಗುತ್ತೆ ಎದ್ದ ಮಕ್ಕಳು ನೋಡೋಕ್ಕೋ ಎದ್ದಳಕ್ಕೋ ಮುಂದೆ ಆಗದ ನೀನು ಹಿಂಗೆ ಕೂಕೊಂಡೆ ಮನೆಗೆ ಇರೋ ಮನಸ್ಸಿಯಾಗಿ ನೀನು ಹಿಂಗೆ ಕೂಕೊಂಡ್ರೆ ಆ ಮಕ್ಕಳು ಏನು ಮಾಡ್ತಾವೆ ಎದ್ದಳು ಎದ್ದು ಯಾಕನ ಒಂಚೂರು ಉಣ್ಣಕ್ಕೋ ಉಂಡು ಮುಂದಿಂದ ನೋಡು ಏನು ಹೆಂಗೆ ದೇವರು ಇದ್ದಾನೆ ನೋಡ್ಕೊಂತಾರೆ ಅಕ್ಕ ತಂಗಿಯರು ಅಣ್ಣ ತಮ್ಮಗಳು ಎಲ್ಲರೂ ಇದ್ದಾರೆ ನೋಡ್ಕೊಂತಾರೆ ಯಾರೇನು ಕೈ ಬಿಡಲ್ಲ ನೀನು ಇರೇ ಲಸ್ಮಕ್ಕ ಎಲ್ಲ ಆಗತಕ್ಕ ಇದ್ದು ಎಲ್ಲ ಮಾಡಿ ನಿಧಾನಕ್ಕೆ ಸುಧಾರಿಸಿ ಚೆನ್ನಾಗಾದ್ಮೇಲೆ ಹೋಗಿ ನೀನು ಅದೇ ಹೋಗ್ಬಿಡಾವು ಅದಕ್ಕೆ ನಾನು ಇದ್ದೀನಿ ಎಲ್ಲಿಗೂ ಹೋಗ್ತಂಗಿ ನಾನು ಇಲ್ಲೇ ಇದ್ದೀನಿ ಎಲ್ಲ ಮುಗಿಲಿ ಆಗತಕ್ಕ ಅಂತಂದು ಹೇಳಿ ನಮ್ಮ ಅಯ್ಯಪ್ಪೇ ಹೇಳಿದ್ದೀನಿ ನಾನೊಂದು 2 ದಿನ ಬರಲ್ಲ ಕಣಪ್ಪ ಸುಮ್ಮನೆ ಅಂತಂದು ಹೇಳಿ ಪಾಪ ಇಂಥ ಕಷ್ಟದಾಗೆ ಹೆಂಗಕ್ಕ ಬಿಟ್ಟೋಗೋಣ ನಾನು ಅದಕ್ಕೆ ಇದ್ದೀನಿ ಅಯ್ಯತ್ತಿಗೆ ಅಡುಗೆನೂ ನಾನೇ ಮಾಡಿದೆ ಪಾಪ ಎದ್ದು ಉಂಟು ಅಂತಂದು ಆಗಲಿದ್ದೆ ಹೇಳ್ತಿದ್ದೀನಿ ನೀರು ಕೊಟ್ಟು ಎದ್ದಳಂಗೇ ಇಲ್ಲ ಅದಕ್ಕೆ ಎದ್ದು ಉಣ್ಣಮ್ಮ ಅಂತಂದು ಹೇಳಿ ಹೆಂಗೆ ಎಬ್ರಿಸಿ ಯಾತನ ಒಂದಿಟ್ಟ ಒಂಬತ್ತಿಕ್ಕಮ್ಮ ಹೋಗ್ತೀವಿ ನಾವು ಹೆಂಗೈತೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ಹೇಳಿ ಬಂದ್ವಿ ಏನೋ ಮಾಡೋಕ್ಕಾಗಲ್ಲ ದೇವ್ರು ಕೊಟ್ಟಿದ್ದ ಯಾರಿಗೆ ಕೊಡ್ತೀಯಮ್ಮ ಯಾವ ವಯಸ್ಸಿಗೆ ಏನು ಅನ್ಭವಿಸೋಕ್ಕಾಗನ್ನ ಅನ್ಭವಿಸ್ಲೇಬೇಕು ಒಳ್ಳೆಯದನ್ನು ನೋಡಿಲ್ಲ ಕೆಟ್ಟದನ್ನು ನೋಡಿಲ್ಲ ಒಳ್ಳೆ ಮರ್ಕೆ ಯಾಕೆ ಕೊಡಲಿ ಅಂತಂದಂಬದು ಒಳ್ಳೇದು ಸಾನೇ ದಿವಸ ಭಾಳಲ್ಲ ಏನೂ ಮಾಡೋಕ್ಕಾಗಲ್ಲ ಒಂದಿಷ್ಟು ಸೈ ಏನಿಸ್ಕೊಂಡನ್ನ ಬಿಡಲ್ಲ ಜಲ್ದು ಭಗವಂತ ಕರ್ಕೊಂಬಿಡ್ತಾನೆ ಅಂಥವ್ರು ಘನವಾಗಿರ್ತಾರೆ ಏನು ಮಾಡೋಕ್ಕಾಗಲ್ಲ ಬಂದಿದ್ದು ಅನ್ಭವಿಸ್ಬೇಕು ಮುಂದಕ್ಕೆ ಧೈರ್ಯ ತಗೊಂಡು ಎದ್ದು ಮಾಡಲಿ ಒಂದಿಟ್ಟು ಎದ್ದು ಬಿಸಿ ಉಂಬಕ್ಕಿಕ್ಕಿ ಇದು ಮಾಡಮ್ಮ ತಿರ್ಗ ಅಯ್ಯಮ್ಮನ್ನೆಲ್ಲ ಇಡೋದ್ರೆ ಕಷ್ಟ ಯೋಚನೆ ಮಾಡ್ಕೊಂಡು ಅವೆರಡು ಮಕ್ಕಳು ಇದ್ದಾವೆ ತಿರ್ಗ ಯಾರಮ್ಮ ನೋಡೋರು ಇರೋದು ನೋಡಿದ್ರಲ್ಲ ವೀಕ್ಷಕರೇ ನಮ್ಮೂರಾಗೆ ಹಿಂಗೆ ಯಾರಾದ್ರೂ ಏನಾದರೂ ಸತ್ತರೆ ಬಂದು ಹೆಂಗೆ ಮಾತಾಡಿ ಅವ್ರಿಗೆ ಸಮಾಧಾನ ಮಾಡಿ ಹೋಗ್ತಾರೆ ಎಷ್ಟು ಇದು ಆಗಿ ಒಳ್ಳೆಗೆ ಮಾತಾಡ್ತಾರೆ ಅಂತಂದಂಬದ ಎಷ್ಟು ಧೈರ್ಯ ತಂದು ಕೊಡ್ತಾರೆ ಅಂತಂದಂಬದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು